ನಾಟಿ ಕೋಳಿ ಸಾಂಬಾರ್ ಅಂದ್ರೆ ಮಾಂಸಪ್ರಿಯರಿಗೆ ಅಚ್ಚುಮೆಚ್ಚು. ಇದೀಗ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಬಾಡೂಟ ಹಾಕಿಸುವಂತೆ ಕೂಗು ಕೇಳಿ ಬಂದಿದೆ. ಇದು ವಿವಾದದ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಈ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಡ್ಯ ರಾಜ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವ ಜಿಲ್ಲೆ. ಇಂಥ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಸಕ್ಕರೆ ನಾಡು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20ರಿಂದ 3 ದಿನ ಮಂಡ್ಯದಲ್ಲಿ ನುಡಿ ಜಾತ್ರೆ ನಡೆಯಲಿದೆ. ನುಡಿ ಜಾತ್ರೆಯಲ್ಲಿ ಹೊಸದೊಂದು ವಿವಾದ. ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಒತ್ತಡ. ಮಂಡ್ಯದಲ್ಲಿ ನುಡಿ ಜಾತ್ರೆಗೆ ಭರದ ಸಿದ್ಧತೆ ನಡೀತಾ ಇದೆ. ಸಮ್ಮೇಳನಕ್ಕೆ ಬಂದವರಿಗೆ ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಮಾಡಲು 4 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ನಡುವೆ ಸಮ್ಮೇಳನದಲ್ಲಿ ಬಾಡೂಟ ವ್ಯವಸ್ಥೆ ಮಾಡಬೇಕು ಅನ್ನೋ ಬೇಡಿಕೆ ಕೇಳಿ ಬಂದಿದೆ. ಇದು ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಮಂಡ್ಯದಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ಊಟದ ವ್ಯವಸ್ಥೆ ಮಾಡಬೇಕು ಅನ್ನೋ ಒತ್ತಾಯ ಜೋರಾಗಿದೆ. ನಾಡು, ನುಡಿ, ಜಲ, ನೆಲ ವಿಚಾರಗಳ ಹೋರಾಟದಲ್ಲಿ ಮಂಡ್ಯ ಸದಾ ಮುಂದಿರುತ್ತೆ. ಅದರಲ್ಲೂ ಮಂಡ್ಯ ಅಂದ್ರೆ ಬಾಡೂಟಕ್ಕೆ ಫೇಮಸ್. ಹೊರ ಜಿಲ್ಲೆಗಳಿಂದ ಬರುವ ಜನ ಮಂಡ್ಯ ಶೈಲಿಯ ಬಾಡೂಟ ಸವಿಯಲು ಇಷ್ಟಪಡ್ತಾರೆ. ಹಾಗಾಗಿ ಸಸ್ಯಾಹಾರದ ಜೊತೆ ಮಾಂಸಾಹಾರದ ಊಟ ಹಾಕಿಸುವಂತೆ ಒತ್ತಡ ಹೆಚ್ಚಾಗಿದೆ. ಅಷ್ಟಕ್ಕೂ ಈ ವಿಚಾರ ಮುನ್ನೆಲೆಗೆ ಬರೋದಕ್ಕೆ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ ಹಾಕಿರೋ ಅದೊಂದು ಷರತ್ತು. ಅಂದಹಾಗೆ ಸಮ್ಮೇಳನದಲ್ಲಿ ಪುಸ್ತಕ ಮತ್ತು ವಾಣಿಜ್ಯ ಮಳಿಗೆಗಳನ್ನ ಆನ್ಲೈನ್ ಮೂಲಕ ಕಾಯ್ದಿರಿಸಿದವರಿಗೆ ಮಾಂಸಾಹಾರ, ಮದ್ಯ ಮತ್ತು ತಂಬಾಕು ಮಾರಾಟವನ್ನ ನಿಷೇಧಿಸಲಾಗಿದೆ. ಈ ಬೆನ್ನಲ್ಲೇ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಸಮ್ಮೇಳನ ಸಸ್ಯಾಹಾರಿಗಳಿಗೆ ಮಾತ್ರವೇ, ಬಾಡೂಟ ಸವಿಯೋರಿಗೆ ಯಾಕಿಲ್ಲ ಸ್ವಾಮಿ ಅಂತ ನೆಟ್ಟಿಗರು ಪ್ರಶ್ನೆ ಮಾಡಿದ್ದಾರೆ. ಕೆಲವರು ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹಾಗೂ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರನ್ನ ಭೇಟಿಯಾಗಿ ಬಾಡೂಟಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಈ ನಡುವೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಿದೆ. ಆರ್ಟಿಕಲ್ 1551A ಆಧಾರದಲ್ಲಿ ವೈಜ್ಞಾನಿಕ ಮನೋಭಾವಗಳು ಮಾಂಸಾಹಾರ ಮತ್ತು ಸಸ್ಯಾಹಾರ ಎರಡೂ ವ್ಯಾಪಾರವನ್ನು 12ನೇ ತಾರೀಕು ಕನ್ನಡ ಸಮ್ಮೇಳನದಲ್ಲಿ ಭಾಗವಹಿಸಿದ ಕನ್ನಡ ಮಾಂಸಾಹಾರದ ಅದೇನೇ ಇರಲಿ, ಬಾಡೂಟದ ಮನವಿಗೆ ಸರ್ಕಾರ ಮಣೆ ಹಾಕುತ್ತಾ ಅಥವಾ ಸಸ್ಯಾಹಾರಕ್ಕಷ್ಟೇ ಜೈ ಅನ್ನುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಬೆಳಗಾವಿಯೊಳಗ ಚಳಿಗಾಲದ ಅಧಿವೇಶನದ ಒಳಗ ಹೊರಗ ಹೋರಾಟ ಮಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಾರಂತ ನೋಡ್ರಿ. ನಾಳೆಗೆ ಶುರುವಾಗುತ್ತೆ ಸದನ. ಹಾಗಾಗಿ ಅಲ್ಲೇ ಹೋರಾಟ ಮಾಡೋಣಲ್ಲ ಅಂತ ಪ್ಲಾನ್ ಮಾಡ್ಕೊಂಡಾರಂತ. ಎಲ್ಲ ಪ್ರತಿಭಟನೆ ಹೆಂಗಾರ ಮಾಡಿ ಹತ್ತಿಕ್ಲೇಬೇಕಂತ ನಮ್ಮ ರಾಜ್ಯ ಸರ್ಕಾರ ಪೊಲೀಸರ ಮೂಲಕ ಶಕ್ತಿ ತೋರ್ಸಾಕಂತ ನಿಂತೈತಂತ. ಬೆಳಗಾವಿ ಅಧಿವೇಶನ 6,000 ಪೊಲೀಸರನ್ನ ಹಾಕ್ಯಾರಂತ ನೋಡ್ರಿ ಭದ್ರತೆಗೆ. ಇಷ್ಟು ವರ್ಷ ಅಧಿವೇಶನ ನಡೆಯಾಕತ್ತಿದ್ರ ಅವಬ್ಬ ಅಂದ್ರ 4,000 ಅಥವಾ 5,000 ಪೊಲೀಸರನ್ನ ಹಾಕ್ತಿದ್ರಂತ. ಆದ್ರ ಮೊದಲ ಬಾರಿ ಅಂತ್ರಿ 6,000 ಅವ್ರಿಗಿಂತಲೂ ಹೆಚ್ಚು ಪೊಲೀಸರು ಇರ್ತಾರಂತ ಭದ್ರತೆಗೆ. ಇನ್ನು ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಯಡಾ ಮಾರ್ಟಿನ್ ನೇತೃತ್ವದಾಗ ಸೆಕ್ಯೂರಿಟಿ ಟೈಟ್ ಮಾಡಕತ್ತಾರ್ರಿ. ಕಮಿಷನರ್ಗ 7 SP ದರ್ಜೆ ಅಧಿಕಾರಿಗಳು, 12 ಹೆಚ್ಚುವರಿ SP, 43 ಡಿವೈಎಸ್ಪಿ, 123 PI, 255 PSI, 3,515 ಪೊಲೀಸ್ ಕಾನ್ಸ್ಟೇಬಲ್ಗಳು, 200 ಮಹಿಳಾ ಪೊಲೀಸರು, 53 KSRP, 18 DR ತುಕಡಿ, 1 ಗರುಡ, 300 ಬಾಡಿ ವಾರ್ನ್ ಕ್ಯಾಮ್ರಾ ಸಿಬ್ಬಂದಿ ನಿಯೋಜನೆ ಮಾಡ್ಯಾರಂತ್ರಿ. ಒಟ್ಟು 6,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಅಲ್ಲಿ ದೊಡ್ಡ ಮಟ್ಟದಾಗ ಭದ್ರತೆ ಕೊಡ್ತಾರಂತ ನೋಡ್ರಿ. ಯಾಕಂದ್ರೆ ಈ ಬಾರಿ ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ ವೈಫಲ್ಯಗಳ ವಿರುದ್ಧ ಸದನದ ಒಳಗ ಹೊರಗ ಹೋರಾಟ ಮಾಡಕ್ಕಂತ ಬಿಜೆಪಿ ರೆಡಿ ಆಗೈತಲ್ಲ, ಇದನ್ನ ಹೆಂಗಾರ ಮಾಡಿ ಹತ್ತಿಕ್ಲೇಬೇಕಂತ ಪೊಲೀಸರನ್ನ ಹಾಕ್ಯಾರ ನೋಡ್ರಿ. ಇನ್ನು ಹಾವೇರಿ ಜಿಲ್ಲೆ ಶಿಗ್ಗಾವಿ ಬೈ ಎಲೆಕ್ಷನ್ದಾಗ ಗೆದ್ದಿದ್ರಿ. ನಮ್ಮನ್ನ ಗೆದ್ಸಾರಲ್ಲ ಮತದಾರರಿಗೆ, ಅವ್ರಿಗೆ ಕೃತಜ್ಞತೆ ಹೇಳ್ತೀವಿ ಅಂತ ಕಾಂಗ್ರೆಸ್ ಸಮಾರಂಭ ಮಾಡಕ್ ಹೊಂಟೈತ್ ನೋಡ್ರಿ. ಕಾಂಗ್ರೆಸ್ನ ಯಾಸಿರ್ ಖಾನ್ ಪಠಾಣ್ ಶಾಸಕರಾಗಿದ್ದ ಹಿನ್ನೆಲೆ ಸವಣೂರಿನ ತಾಲೂಕು ಕ್ರೀಡಾಂಗಣದಾಗ ಈ ಸಮಾರಂಭ ನಡೆಸ್ತಾರಂತ್ರಿ. ಇವತ್ತು ಸಂಜೆ 4 ಗಂಟೆಗೆ ಸಮಾರಂಭ ಚಾಲು ಆಕೈತಿ. ಈ ಸಮಾರಂಭದಾಗ ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಸಚಿವ ಸತೀಶ್ ಜಾರಕಿಹೊಳಿ, ಶಿವಾನಂದ ಪಾಟೀಲ್, ಈಶ್ವರ್ ಖಂಡ್ರೆ ಜೊತೆಗೆ ಹಾವೇರಿ ಜಿಲ್ಲಾ ಕಾಂಗ್ರೆಸ್ ಶಾಸಕರು, ಮುಖಂಡರು ಎಲ್ಲ ಭಾಗಿಯಾಗ್ತಾರಂತ ನೋಡ್ರಿ. ಇನ್ನು ಸವಣೂರು ಸಮಾರಂಭಕ್ಕೆ ಆಗಮಿಸ್ತಾ ಇರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತದಾರರು ಕೃತಜ್ಞತೆ ಸಲ್ಲಿಸ್ತಾರಂತ. ಸವಣೂರಿನ್ಯಾಗ ಕೃತಜ್ಞತೆ ಸಮಾರಂಭ ಮುಗಿಸಿ ಅಲ್ಲಿಂದ ನೇರ ಬೆಳಗಾವಿಗೆ ಹೋಗ್ತಾರಂತ. ಯಾಕಂದ್ರೆ ನಾಳೆಯಿಂದ ನಿಮಗೆಲ್ಲ ಗೊತ್ತಲ್ಲ, ಅಲ್ಲಿ ಅಧಿವೇಶನ ನಡೀತೈತಿ, ಅದರ ಭಾಗಿಯಾಗಬೇಕಲ್ಲ, CM ಬೆಳಗಾವಿ ಕಡೆ ಮುಖ ಮಾಡ್ತಾರಂತ. ಇನ್ನು ಕೊಪ್ಪಳದಾಗ ಚೆಕ್ ಡ್ಯಾಮ್ ಕಾಮಗಾರಿ ಮುಗಿದು 5 ವರ್ಷ ಆದರೂ ಕಾಮಗಾರಿಗೆ ವಸ್ತುಗಳನ್ನು ಕೊಟ್ಟಿದ್ದ ವ್ಯಾಪಾರಿಗಳಿಗೆ ಇನ್ನೂ ರೊಕ್ಕ ಕೊಟ್ಟಿಲ್ಲಂತ್ರಿ. ಹೌದು ನೋಡ್ರಿ, ಇದು ಸರ್ಕಾರಿ ಕೆಲಸದ ಹಕ್ಕೀಕತ್ತು ಅನ್ನೋಂಗ ಆಗೈತಿ.
ಹೋದ 2019-20 ಕುಷ್ಟಗಿ ತಾಲೂಕೊಳಗೆ ಚೆಕ್ ಡ್ಯಾಮ್ ಕಟ್ಸಿದ್ರು. ಈ ಡ್ಯಾಮ್ಗೆ ಸಿಮೆಂಟು, ಮರಳು, ಜಲ್ಲಿ, ಕಬ್ಬಿಣ ಎಲ್ಲ ಬೇಕಲ್ಲ, ಅದನ್ನೆಲ್ಲ ಕೊಟ್ಟಿದ್ರು. ಅವ್ರಿಗೆಲ್ಲ ರೊಕ್ಕ ಕೊಡ್ಬೇಕಲ್ರಿ, ಇನ್ನ ಕೊಟ್ಟೇ ಇಲ್ಲ ಅಂತ. ಏನು ಮಾಡಕತ್ತಾರ ಏನೋ ಗೊತ್ತಿಲ್ಲ. ನೋಡ್ರಿ, ಇದ್ರದ ಸುದ್ದಿ ಸ್ವಲ್ಪ ಮುಂದುವರಿಸಿ ನಾ ಹೇಳೋದಾದ್ರೆ 2020 ಕುಷ್ಟಗಿ ತಾಲೂಕ್ನಾಗ 100ಕ್ಕೂ ಅಧಿಕ ಸಪ್ಲೈಯರ್ ಬಿಲ್ ಬಾಕಿ ಉಳ್ದೈತಂತ್ರಿ. ಈಗ ಯಾಕಪ್ಪ ನೀವು ರೊಕ್ಕ ಕೊಡವಲ್ರಿ ಅಂತ ಕೇಳಿದ್ರೆ, ನೀವು ಸರಿಯಾಗಿ ಅಂದ್ರೆ ನೆಟ್ಗೆ ಕೆಲಸನ ಮಾಡಿಲ್ಲ ಅಂತ ಸಬೂಬು ಹೇಳಿ ಅಧಿಕಾರಿಗಳು ಬಿಲ್ ಪಾಸ್ ಮಾಡವಲ್ರು ಅಂತ ಹೇಳಕತ್ತಾರಂತ. ಆದ್ರೆ 5 ವರ್ಷ ಆತ್ರಿ ಈ ವೆಂಡರ್ಗಳು ಅಲ್ದಾಡು ಹಂಗಾಗೈತಿ, ಪಾಪ ಕಾಲಾಗಿದ್ದು ಚಪ್ಪಲಿ ಹರಿದು ಹೋಗೈತಂತ. ಕೊಪ್ಪಳ ಜಿಲ್ಲಾ ಪಂಚಾಯತ್ CEO ರಾಹುಲ್ ಅವರನ್ನ ಕೇಳಿದ್ರ ಕಾಮಗಾರಿ ಬಿಲ್ ನೋಡ್ರಿ ಅಂತ ಸೂಚನೆ ಕೊಟ್ಟಾರಂತ. ಇದೆಲ್ಲ ಮುಗಿದ ಮ್ಯಾಗ ಬಿಲ್ ಕೊಡ್ತೀನಿ ಅಂತ ಹೇಳಕತ್ತಾರಂತ. ಕೊಟೇಶನ್ ಕಲ್ಪರ್ ಮಾಡಿದ್ರು, ಅದಕ್ಕೆ ನಮಗೆ ಸಾಮಗ್ರಿ ಸರಬರಾಜು ಮಾಡೋಕ್ಕೆ ಆದೇಶ ಕೊಟ್ಟರು. ಅದರಂತೆ ನಾವು ಸಾಮಗ್ರಿ ಸರಬರಾಜು ಮಾಡೀವಿ. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ನಮ್ಗೆ ಬಿಲ್ ಪಾವತಿ ಮಾಡಿಲ್ಲ. ನಾವು ಬೀದಿಗೆ ಬಂದಿದ್ದೀವಿ ಸರ. ನಮ್ಮ ಸಾಲ ಸೂಲ ಮಾಡ್ಕೊಂಡು ನಮಗೆ ಭಾಳ ತೊಂದರೆ ಐತಿ. ಇದೇ ರೀತಿ ನಮಗೆ ಹಣ ಪಾವತಿ ಮಾಡ್ಲಿಕ್ಕಪ್ಪ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋಬೇಕು ನಾವು ಸಿದ್ಧರಿದ್ದೀವಿ ಸರ್. ನಾವು 40 mm, 20 mm, ಸ್ಯಾಂಡು ಮತ್ತು ಸ್ಟೀಲು, ಸಿಮೆಂಟು ಮುಂತಾದ ಸಾಮಗ್ರಿ ಸಪ್ಲೈ ಮಾಡಿದ್ದೀವಿ ರೀ. ಗ್ರಾಮೀಣ ಕುಡಿಯೋ ನೀರು ಉಪಯೋಗ ಇದು 2019-20 ಚೆಕ್ ಡ್ಯಾಮ್ಸ್ ನಾವು ನರೇಗಾದಿಂದ ನಾವು ಮಾಡಿದ್ದೀವಿ. ಆವಾಗ ಸ್ವಲ್ಪ ಸಮಸ್ಯೆ ಆಗಿ 198 ಚೆಕ್ ಡ್ಯಾಮ್ಗಳಲ್ಲಿ ನಾವು FIR ಮಾಡಿದ್ದೀವಿ. ಅಲ್ಲಿ ಇನ್ನು ಸಂಡೂರು ಉಪಚುನಾವಣೆಗೆ ಒಂದು ಸ್ವಲ್ಪ ಹೋಗಿ ಬರಲ್ಲ. ಯಾಕಂದ್ರೆ CM ಸಿದ್ದರಾಮಯ್ಯ ಅವರು ಗೆದ್ದು ಖುಷಿ ಒಳಗದಾರ. ಅವ್ರು ಗೆದ್ದಿಲ್ರಿ, ಅವ್ರ ಪಕ್ಷದವ್ರು ಗೆದ್ದಾರ. ಹೀಗಾಗಿ ಇವತ್ತು ಸಂಡೂರಿಗೆ ಹೋಗ್ತಾರಂತ ನೋಡ್ರಿ ಸಿದ್ದರಾಮಯ್ಯನವರು. ಅಭಿನಂದನಾ ಕಾರ್ಯಕ್ರಮದಾಗ ಭಾಗಿಯಾಗ್ತಾರಂತ. ಮತದಾರರು ಕೃತಜ್ಞತಾ ಸಮಾವೇಶ ಮುಗಿಸಿ ಅಲ್ಲಿಂದ ಮತ್ತೆ ವಾಪಸ್ಸು ಹೋಗ್ತಾರಂತ. ಚಿರತೆ ಬಂತು ಚಿರತೆ ಅನ್ನೋ ಚಿಂತಿ ಕುಷ್ಟಗಿ ತಾಲೂಕೊಳಗಂತೂ ಭಾಳ ಜೋರು ಕೇಳಾಕ ಸಿಗಾಕತೈತಿ. ಕುಷ್ಟಗಿ ತಾಲೂಕು ಮಾಲ್ಗುತ್ತಿ ಗ್ರಾಮದೊಳಗೆ ಕೊನೆಗೂ ಚಿರತೆ ಸೆರೆ ಸಿಕ್ಕೈತಂತ್ರಿ. ಅರಣ್ಯ ಇಲಾಖೆ ಸಿಬ್ಬಂದಿ ಇಟ್ಟಿದ್ದು ಬೋನಿಗೆ ಚಿರತೆ ಬಿದ್ದೈತಿ. ಹೋದ ಕೆಲ ದಿನಗಳಿಂದ ಗ್ರಾಮದಾಗ ಅತ್ತಾಗ ಇತ್ತಾಗ ಓಡಾಡಕತ್ತಿತ್ತಂತ ಈ ಚಿರತೆ. ಇದನ್ನ ನೋಡಿ ನಮ್ಮ ಜನ ಗಾಬರಿ ಆಗಿದ್ರು. ಯವ್ವ ಹಿಡೀರಪ್ಪ, ಸಾಕಾಗೈತೆ ನಮ್ಗೆ ಅಂದ್ರೆ ಹಿಡ್ದಾರ. ಇನ್ನು ಬಾಗಲಕೋಟೆಯೊಳಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣಗೊಳಿಸ್ರ ಅಂತ ಹೋರಾಟ ಮಾಡಿದ್ದ ಬಂತ್ರಿ, ಇನ್ನೂ ತನಕ ಪೂರ್ಣಗೊಳಿಸವಲ್ರ. ಮುಳುಗಡೆ ಸಂತ್ರಸ್ತರ ಹೋರಾಟ 5 ದಿನಕ್ಕೆ ಕಾಲಿಟ್ಟೈತೆ ನೋಡ್ರಿ. ಸಂತ್ರಸ್ತರ ಹೋರಾಟಕ್ಕೆ ವಕೀಲರ ಸಂಘನೂ ಜೊತೆಯಾಗೈತಂತ. ಡಿಸೆಂಬರ್ 9 ರಾಜ್ಯಾದ್ಯಂತ ಕೋರ್ಟ್ ಕಲಾಪ ಬಹಿಷ್ಕಾರ ಮಾಡಿ ಇವ್ರ ಜೊತೆಗೆ ನಾವು ಹೋರಾಟ ಮಾಡ್ತೀವಿ ಅಂತ ವಕೀಲರ ಸಂಘದವ್ರು ಹೇಳ್ಯಾರ ನೋಡ್ರಿ. ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಹೋರಾಟ ಮಾಡಕತ್ತಾರ. ಮುಂದೆ ಅದು ಹೋರಾಟ ಎಲ್ಲಿಗೆ ಹೋಗೈತೋ ಗೊತ್ತಿಲ್ಲ. ಇನ್ನು ಬೀದರ್ ಜಿಲ್ಲೆಯೊಳಗೆ ಕಬ್ಬು ಬೆಳೆಗಾರರ ಜೀವನಾಡಿ ಆಗಿತ್ತಲ್ರಿ ಕಾರ್ಖಾನೆ, ಅದ ಬಂದ್ ಮಾಡಿಬಿಟ್ಟಾರ. ಒಂದ್ಸಾರಿ ಬಂದ್ ಮಾಡ್ತಾರ, ಒಮ್ಮೆ ಚಾಲು ಮಾಡ್ತಾರ, ಮತ್ತೆ ಬಂದ್ ಮಾಡ್ತಾರ, ಚಾಲು ಮಾಡ್ತಾರ. ರೈತರು ಇದನ್ನ ನಂಬ್ಕೊಂಡು ಏನು ಮಾಡ್ಬೇಕು? ಈಗ ಬಂದ್ ಆಗೈತಿ, ಎಲ್ಲ ಕಬ್ಬು ಹಂಗ ಉಳ್ದೈತಿ, ನಾವೇನು ಮಾಡ್ಬೇಕು? ಅಧಿವೇಶನದಾಗ ನೀವು ಮಾತಾಡಬೇಕು ಅಂತ ರೈತರು ಹೇಳಕತ್ತಾರ. ಇನ್ನು ಬೀದರ್ನ್ಯಾಗ ಈ ಸಕ್ಕರೆ ಕಾರ್ಖಾನೆ ಯಾಕೆ ಬಂದ್ ಆಗೈತಿ ಅಂತ ನಾವು ನೋಡ್ಬಿಡೋಣಲ್ಲ ಒಮ್ಮೆ. ಇದು ರಾಜಕೀಯ ನಾಯಕರ ಸ್ವಯಂ ಪ್ರತಿಷ್ಠೆ ರೀ.